ಹಾಸನದಲ್ಲಿ ಆಗಿರುವಂತಹ ಬೆಳವಣಿಗೆ ಏನಿದೆ ಈ ವಿಚಾರದಲ್ಲಿ ಸರ್ಕಾರ ಎಸ್ಐಟಿಗೆ ತನಿಖೆಗೆ ಕೊಡ್ತೀವಿ ಅಂತ ಹೇಳಿದ್ರು. ಈಗ ಫೈನಲಿ ಎಸ್ಐಟಿಗೆ ಅದನ್ನ ಕೊಟ್ಟಾಗಿದೆ. ಪ್ರಜ್ವಲ್ ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯ ಆರೋಪ ಏನಿದೆ, ಎಸ್ಐಟಿ ರಚನೆಯನ್ನ ಮಾಡಿ ಸರ್ಕಾರ ಅಧಿಕೃತವಾಗಿ ಆದೇಶವನ್ನ ಈಗ ಹೊರಡಿಸಿದೆ. ಮಹಿಳಾ ಆಯೋಗ ದೂರು ಬೆನ್ನಲ್ಲೇ ಈಗ ವಿಶೇಷ ತನಿಖಾ ತಂಡದಿಂದ ತನಿಖೆ ಆರಂಭವಾಗುತ್ತೆ. ಹಿರಿಯ ಅಧಿಕಾರಿ ಬಿಕೆ ಸಿಂಗ್ ನೇತೃತ್ವದ ಎಸ್ಐಟಿ ತಂಡವನ್ನ ಈಗ ರಚನೆ ಮಾಡಲಾಗಿದೆ. ಸಮಗ್ರ ತನಿಖೆಯನ್ನು ನಡೆಸಿ ಸರ್ಕಾರಕ್ಕೆ ವರದಿಯನ್ನು ನೀಡುವಂತೆ ಆದೇಶದಲ್ಲಿ ಉಲ್ಲೇಖವನ್ನ ಮಾಡಲಾಗಿದೆ. ಪ್ರಜ್ವಲ್ ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯ ಆರೋಪದ ವಿಚಾರದಲ್ಲಿ ಈಗ ಎಸ್ಐಟಿ ರಚನೆಯನ್ನ ಅಧಿಕೃತವಾಗಿ ಸರ್ಕಾರ ಮಾಡಿದೆ. ಬಿಕೆ ಸಿಂಗ್ ಅವರು ಎಸ್ಐಟಿಯ ಮುಖ್ಯಸ್ಥರಾಗಿದ್ದಾರೆ. ಈ ತನಿಖೆಯನ್ನ ಅವರೇ ಮಾಡಲಿದ್ದಾರೆ. ಅವರ ನೇತೃತ್ವದಲ್ಲಿ ತನಿಖೆ ನಡೆಯಲಿದೆ. ಬಿಕೆ ಸಿಂಗ್ ಅವರ ನೇತೃತ್ವದಲ್ಲಿ ಎಲ್ಲವನ್ನ ತನಿಖೆ ಮಾಡಿ ಒಂದು ವರದಿಯನ್ನ ಸರ್ಕಾರಕ್ಕೆ ಕೊಡಲಿದ್ದಾರೆ. ಕಾರಣ ಮಹಿಳಾ ಆಯೋಗ ಸರ್ಕಾರಕ್ಕೆ ಕೇಳಿಕೊಂಡಿತ್ತು ಈ ವಿಚಾರದಲ್ಲಿ. ಹಾಗಾಗಿ ಈಗ ಸರ್ಕಾರ ಎಸ್ಐಟಿಯನ್ನ ರಚನೆ ಮಾಡಿದೆ. ಬಿಕೆ ಸಿಂಗ್ ಅವರ ಮುಖ್ಯಸ್ಥರಾಗಿದ್ದಾರೆ. ಅವರ ನೇತೃತ್ವದಲ್ಲಿ ಈಗ ತನಿಖೆಯಾಗಿ ಆ ವರದಿಯನ್ನ ಸರ್ಕಾರಕ್ಕೆ ಕೊಡಲಿದ್ದಾರೆ. ಫೈನಲಿ ಈಗ ಎಸ್ಐಟಿ ರಚನೆ ಆಗಿದೆ. ಪ್ರಜ್ವಲ್ ರೇವಣ್ಣ ವಿಚಾರದಲ್ಲಿ ಹಾಸನದಲ್ಲಿ ಏನು ಬೆಳವಣಿಗೆ ಆಗಿದೆ, ಪೆನ್ಡ್ರೈವ್ ವಿಚಾರದಲ್ಲಿ ಎಲ್ಲ ಬೆಳವಣಿಗೆ ಏನಾಗಿದೆ, ಅದರ ಬಗ್ಗೆ ಮಹಿಳಾ ಆಯೋಗಕ್ಕೆ ದೂರು ಕೂಡ ಬಂದಿತ್ತು. ಹಾಗಾಗಿ ಮಹಿಳಾ ಆಯೋಗ ಸರ್ಕಾರಕ್ಕೆ ಹೇಳಿತ್ತು ಈ ವಿಚಾರವನ್ನ, ಈ ಪ್ರಕರಣವನ್ನ. ಹಾಗಾಗಿ ಈಗ ಸರ್ಕಾರ ಎಸ್ಐಟಿ ರಚನೆ ಮಾಡ್ತೀವಿ ಅಂತ ಹೇಳಿದ್ರು ಮುಖ್ಯಮಂತ್ರಿಗಳೇ ಸ್ವತಃ. ಇನ್ನು ರಚನೆ ಆಗಿರಲಿಲ್ಲ, ಈಗ ಅಧಿಕೃತವಾಗಿ ರಚನೆ ಆಗಿದೆ. ಎಸ್ಐಟಿ ಮುಖ್ಯಸ್ಥರಾಗಿರುವಂಥ ಬಿಕೆ ಸಿಂಗ್ ಅವರ ನೇತೃತ್ವದಲ್ಲಿ ಈಗ ಎಸ್ಐಟಿ ತಂಡ ರಚನೆ ಆಗಿದೆ. ತನಿಖೆಯನ್ನ ಮಾಡ್ತಾರೆ, ವರದಿಯನ್ನು ಸರ್ಕಾರಕ್ಕೆ ಕೊಡ್ತಾರೆ. ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋಯಿಂದ ಶ್ರೀನಿವಾಸ್ ರಾವ್ ದಳವಿ ನನ್ನೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಶ್ರೀನಿವಾಸ್, ಏನಿದೆ ಅಪ್ಡೇಟ್ಸ್ ಈ ಪ್ರಕರಣದ ಬಗ್ಗೆ, ಈಗ ತನಿಖೆ ಬಗ್ಗೆ? ಅರುಣ್, ಮಹಿಳಾ ಆಯೋಗ ಸರ್ಕಾರಕ್ಕೆ ಒಂದು ಒತ್ತಾಯವನ್ನ ಮನವಿಯನ್ನ ಮಾಡಿತ್ತು. ಪ್ರಜ್ವಲ್ ರೇವಣ್ಣ ಅವರಿಗೆ ಸಂಬಂಧಪಟ್ಟಂತಹ ಕೇಸನ್ನ ತನಿಖೆ ಮಾಡಬೇಕು ಅಂತ. ನಿನ್ನೆ ಎಲ್ಲ ಕೂಡ ಗೃಹ ಸಚಿವರು ಇವತ್ತು ಕೂಡ ಹೇಳಿದ್ರು, ಸಿಎಂ ಅವರು ಕೂಡ ಹೇಳಿದ್ರು, ಏನು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅನ್ನ ರಚನೆ ಮಾಡ್ತೀವಿ ಅಂತ. ಈಗ ಸರ್ಕಾರದಿಂದ ಅಧಿಕೃತವಾಗಿ ಎಸ್ಐಟಿ ಟೀಮ್ ರಚನೆ ಆಗಿದೆ. ಹಿರಿಯ ಪೊಲೀಸ್ ಅಧಿಕಾರಿ ಬಿಜಯ್ ಕುಮಾರ್ ಸಿಂಗ್ ಅವರ ನೇತೃತ್ವದಲ್ಲಿ ಎಸ್ಐಟಿ ತನಿಖೆಯನ್ನ ಮಾಡಿರುವಂತದ್ದು. ಒಟ್ಟು 3 ಜನರು ಈ ಒಂದು ಎಸ್ಐಟಿ ತಂಡದಲ್ಲಿದ್ದಾರೆ. ಒಂದು ಮುಖ್ಯಸ್ಥರಾಗಿ ಬಿಜಯ್ ಕುಮಾರ್ ಸಿಂಗ್ ಅವರು ಇರ್ತಾರೆ, ಎರಡನೇದಾಗಿ ಸುಮಂಡಿ ಪೆನ್ನೇಕರ್ ಅವರು ಮತ್ತೆ ಸೀಮಾ ಲಟ್ಕರ್ ಅವರು ಈ ಒಂದು ತನಿಖೆಯ ನೇತೃತ್ವವನ್ನು ವಹಿಸ್ಕೊಂತಾರೆ. ಆದ್ರೆ ಈ ಒಂದು ಆದೇಶದಲ್ಲಿ ಇಂತಿಷ್ಟೇ ಸಮಯದಲ್ಲಿ ವರದಿ ಕೊಡಬೇಕು ಅನ್ನುವಂಥದ್ದು ಉಲ್ಲೇಖ ಆಗಿಲ್ಲ. ಆದಷ್ಟು ಶೀಘ್ರವಾಗಿ ತನಿಖೆಯನ್ನ ಸಮಗ್ರವಾಗಿ ನಡೆಸಿ ಆದಷ್ಟು ಶೀಘ್ರವಾಗಿ ಸರ್ಕಾರಕ್ಕೆ ವರದಿ ಕೊಡಬೇಕು ಅನ್ನುವಂತಹ ಆದೇಶವನ್ನ ಉಲ್ಲೇಖದಲ್ಲಿ ಹೊರಡಿಸಲಾಗಿದೆ. ಹಾಗಾಗಿ ಈ ಏನು ಪ್ರಜ್ವಲ್ ರೇವಣ್ಣ ಅವರಿಗೆ ಸಂಬಂಧಪಟ್ಟಂತಹ ಕೇಸ್ ಇದೆ, ಇವತ್ತಿಂದ ಅಧಿಕೃತವಾಗಿ ಎಸ್ಐಟಿ ಅವರು ತಮ್ಮ ಕಾರ್ಯವನ್ನ ಪ್ರಾರಂಭ ಮಾಡ್ತಾರೆ. ಆದಷ್ಟು ಬೇಗ ಸರ್ಕಾರಕ್ಕೆ ವರದಿ ಕೊಡುವಂತಹ ಸಾಧ್ಯತೆ ಇದೆ. ಅರುಣ್, ಅಂದ್ರೆ ಈಗ ಲೋಕಲ್ ಅಲ್ಲಿರುವಂತಹ ಕೇಸ್ ಈಗ ಹ್ಯಾಂಡ್ ಓವರ್ ಆಗುತ್ತೆ ಎಸ್ಐಟಿಗೆ? ಅರುಣ್, ಎಸ್ಐಟಿ ಅವರ ನೇತೃತ್ವದಲ್ಲೇ ತನಿಖೆ ತಂಡ ರಚನೆ ಮಾಡಿರೋದ್ರಿಂದ ಅವರೇ ಒಂದು ಸಂಪೂರ್ಣ ಕೇಸನ್ನ ಟೇಕ್ ಓವರ್ ಮಾಡ್ತಾರೆ. ಅವರು ಘಟನೆ ಆದಂತ ಸ್ಥಳಕ್ಕಾಗಿರ್ಬೋದು ಅಥವಾ ಆರೋಪಿಯನ್ನ ವಿಚಾರಣೆ ಮಾಡುವಂತದ್ದಿರ್ಬೋದು, ಸಂತ್ರಸ್ತರನ್ನ ಭೇಟಿಯಾಗಿ ಅವರಿಂದ ಮಾಹಿತಿಯನ್ನು ತೆಗೆದುಕೊಂಡಿರ್ಬೋದು, ಎಲ್ಲವೂ ಕೂಡ ಎಸ್ಐಟಿ ಅವರ ಮೂಲಕವೇ ಎಸ್ಐಟಿ ತನಿಖೆ ರಚನೆ ಮಾಡ್ಕೊಂಡಿದೆ. ಅದರ ನೇತೃತ್ವದಲ್ಲಿ ನಡೆಯುತ್ತೆ. ಬಹುಶಃ ಅಲ್ಲಿಯ ಸ್ಥಳೀಯ ಪೊಲೀಸರ ಸಹಾಯವನ್ನು ಕೂಡ ಪಡೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಅರುಣ್, ಓಕೆ ಶ್ರೀನಿವಾಸ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. Justice! We want justice!